ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಅರ್ಧ ಕೆ ಜಿ ಚಿಕನ್ಗೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು, ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೋಬೇಕು, ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು, ಎಲ್ಲ 2 ಸ್ಪೂನು ಹಾಕ್ಕೊಂಡು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು, ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನು. ಕಲಿಸ್ಬೇಕು ಅದನ್ನ ನೀಟಾಗಿ. ಎಲ್ಲ ಪೂರ್ತಿ ಕಲಸಿ ಆದಮೇಲೆ ಒಂದು 10 ನಿಮಿಷ ಬಿಡಬೇಕು. ಆಮೇಲೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಪೇಸ್ಟ್ ರೆಡಿ ಆಗುತ್ತೆ. ಪೇಸ್ಟ್ನ ಸೈಡಿಗೆ ಇಟ್ಕೋಬೇಕು. ಅದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಒಂದು 2 ಸ್ಪೂನ್ ಆಯಿಲ್ ಹಾಕೊಂಡಾದ್ಮೇಲೆ ಮೊಗ್ಗು ಹಾಕ್ಕೋಬೇಕು. ಮೊಗ್ಗಾದ್ಮೇಲೆ ಚಕ್ಕೆ ಆದಮೇಲೆ ಏಲಕ್ಕಿ ಆದಮೇಲೆ ಪಲಾವ್ ಎಲೆ ಹಾಕ್ಕೊಂಡು, ಅದಾದಮೇಲೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು, 2ರಿಂದ 3 ಹಾಕ್ಕೊಂಡು ಅದನ್ನ ಬಿಟ್ಟು ಒಂದು 5 ನಿಮಿಷ ಆದಮೇಲೆ ತಿರ್ಗಾ ಮತ್ತೆ 3 ಆನಿಯನ್ ಹಾಕ್ಕೋಬೇಕು. ಅದಾದಮೇಲೆ ನಾವು ಮಾಡಿರೋಕ್ಕಂಥ ಪೇಸ್ಟ್ನ ಅದಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟಾದಮೇಲೆ ಒಂದು 2 ಟೊಮೊಟೊ ಕಟ್ ಮಾಡ್ಕೊಂಡಿರಬೇಕು, 2 ಟೊಮೊಟೊ ಕಟ್ ಮಾಡಿ ಹಾಕಬೇಕು. ಒಂದು 5 ನಿಮಿಷ ಬಿಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ತಿರ್ಗಾ ನಾವು ಮಾಡಿರೋಕ್ಕಂಥ ಚಿಕನ್ ಏನು ನಾವು ಮುಂಚೆನೇ ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಆ ಚಿಕನ್ನ ಹಾಕ್ಬೇಕು. ಅದಕ್ಕೆ ಚಿಕನ್ನು ಚೆನ್ನಾಗಿರಬೇಕು. ಸುಮ್ಮನೆ ಕೆಲವೊಂದು ಎಂಥದ್ದು ಬೇಕಂತದ್ದು ಕೊಟ್ಟಿರ್ತಾರೆ, ನೋಡ್ಕೊಂಡು ತರಬೇಕು. ತರುವಾಗ ಚಿಕನ್ ಹಾಕಿದ ಮೇಲೆ ಒಂದು 5 ನಿಮಿಷ ಮತ್ತೆ ತಿರ್ಗಾ ಬಿಡಬೇಕು. 5 ನಿಮಿಷ ಬಿಟ್ಟಾದಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ಕೋಬೇಕು. ಬಿರಿಯಾನಿ ಪೌಡ್ರ್ ಆದಮೇಲೆ ಸ್ವಲ್ಪ ಗರಂ ಮಸಾಲ ಆದಮೇಲೆ ಸ್ವಲ್ಪ ಅರಳುಪ್ಪು ಹಾಕ್ಕೋಬೇಕು. ಚಿಕ್ಕದು ಹಾಕ್ಕೋಬಾರ್ದು, ಅರಳುಪ್ಪು ಹಾಕ್ಕೋಬೇಕು. ಅರಳುಪ್ಪು ಹಾಕಿದ ಮೇಲೆ 1 ಸ್ಪೂನ್ ಹಾಕಿದ ಮೇಲೆ ಬಾಸುಮತಿ ಅಕ್ಕಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನಿವಾಗ 1 ಲೋಟ ಹಾಕಿದ್ದೀನಿ. ಬಾಸುಮತಿ ಅಕ್ಕಿನ ಹಾಕಬೇಕು. ಬಾಸುಮತಿ ಅಕ್ಕಿ ತೊಳೆದ್ಬಿಟ್ಟು ಹಾಕಿದ ಮೇಲೆ ಒಂದು 5 ನಿಮಿಷ ಬಿಡಬೇಕು. ಸ್ವಲ್ಪ ಅದು ಸ್ವಲ್ಪ ಬಿಸಿ ಆಗಬೇಕು. ಅದಾದಮೇಲೆ ಅರಳುಪ್ಪು ಹಾಕಿ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಅದಕ್ಕೆ ಹಿಂಡಬೇಕು. ಅದರದೆಲ್ಲ ಇದಾದಮೇಲೆ ಒಂದು ಅರ್ಧ ಸ್ಪೂನು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕೋದ್ರಿಂದ ಏನಪ್ಪ ಅಂದರೆ ಉದುರು ಆಗುತ್ತೆ ರೈಸು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ನೋಡಿ, ಈ ಥರ ಬಂದಿದೆ. ಆಯಿಲ್ ಹಾಕಿದ್ದಕ್ಕೆ ಸ್ವಲ್ಪ ಉದುರು ಆಗಿದೆ. ಜಸ್ಟ್ ಇವಾಗ ತಾನೇ ರೆಡಿ ಆಯಿತು. ಚೆನ್ನಾಗಿ ಊಟ ಮಾಡಿ, ಹಂಗೆ ಪಕ್ಕದಲ್ಲಿರೋರಿಗೆ ಕೊಡಿ.